ಯವ್ವ ನನಗಂತೂ ಯಾರಿಂದನೂ ನೆಮ್ಮದಿಲ್ಲ. ನನಗಂತೂ ಎಲ್ಲರೂ ಒಮ್ಮಕ್ಕನಾಗ ಅದ್ರ ಜೊತೆಯಾಗೆ ಆ ದೆವ್ವ ಒಂದು ದೆವ್ವದೊಂದು ಕಾಟ. ನನಗಂತೂ ಅದು ಎಲ್ಲಿಂದ ಬರ್ತದೋ ಏನೋ. ಅಯ್ಯೋ ಬಿಡು, ಹೆಂಗೆ ಹಿಂಸೆ ಕೊಟ್ಬಿಡ್ತು. ಏನು ಮಾಡಲಿ, ಮಗುಂತವಿರೋಕ್ಕೂ ಬಿಡ್ಲಿಲ್ವಲ್ಲ, ದೂರ ಮಾಡಿಬಿಡ್ತಲ್ಲ. ಅಯ್ಯೋ ದೇವ್ರೆ, ಈಗ ಊಟಕ್ಕೂ ಎಲ್ಲ ಏನು ಮಾಡಲಿ ನಾನು? ಅಯ್ಯೋ ಎಂಥ ಗತಿ ಬಂದ್ಬಿಡ್ತು ಸುಮಿ. ಏನು ಮಾಡಲಿದು ನಾನು? ನಿನ್ನ ಭಾಳ ಹಿಂಗೆ ಆಗೋಗ್ಬಿಡ್ತಲ್ಲೇ ನಿಂದು. ಯವ್ವ ನನಗಂತೂ ಇದಾಯ್ತೈತೆ, ತಲೆಲ್ಲ ಗಿರ್ರಂತೈತೆ. ಏನಾರ ಒಂದು ಮಾಡಬೇಕಲ್ಲ ಈಗ. ಏನು ಮಾಡಬೇಕು? ಊಟಕ್ಕೆಲ್ಲ ಹೊಂದಿಸ್ಕೊಳಕ್ಕೆಲ್ಲ ಏನು ಮಾಡಲಿ? ಆ ಮನೆಯಾಳ ದೆವ್ವಕ್ಕೆ ನಾನೇ ಬೇಕಾದ್ನೇ? ನನ್ನೇ ನೋಡು ಹೆಂಗೆ ಹೊಡೆದೈತೆ ಅಂತ, ಹೆಂಗೆ ಹೊಡೆದು ಬಿಸಾಕೈತೆ ನೋಡು ನನ್ನೇನೇನಿಯ. ಪಟ 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 ಅಂತೇಳ್ಬಿಟ್ಟು ಸರಿಯಾಗೇನಿಯ ಹೊಡೆದು ಬಿಸಾಕ್ಬಿಡ್ತು ನನಗಂತೂ. ಯವ್ವ ದೆವ್ವಗಳಿಗೂ ನನ್ನ ಕಂಡ್ರೆ ಆಗ್ತಿದ್ದಂಗೆ ಆಗೋಯ್ತು. ಮನುಷ್ಯರಿಗೆ ಆಗಲ್ಲ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ದೆವ್ವಗಳಿಗೂ ನನ್ನ ಕಂಡ್ರೆ ಆಗಕ್ಕಿಲ್ಲ. ಇನ್ನು ಯಾರಿಗೆ ನನ್ನನ್ನು ಕಂಡ್ರೆ ಆಯ್ತದೆ ಹೇಳು? ಒಬ್ರಿಗ ನನ್ನ ಕಂಡ್ರೆ ಇಷ್ಟ ಆಯ್ತದ? ಇನ್ನೇನು ಹೋಗಿ ಆಳ್ಬಾವಿಗೆ ಬೀಳ್ಬೇಕು ಅಷ್ಟೇ. ನೀರಿಲ್ದಿರ ಬಾವಿಗೆ ಬೀಳ್ಬೇಕಿಲ್ಲ ಅಂದರೆ ಇನ್ನು ಯಾರು ನನಗೆ ನನಗೆ ಊಟ ಹಾಕ್ತಾರೆ? ನನ್ನ ಕತೆ ಏನು ಮುಂದಕ್ಕೆ? ಮಗ ಗಂಡ ಎಲ್ಲರೂ ಕೈ ಕೊಟ್ಬಿಟ್ರು. ಥೂ, ಏನು ಮಾಡೋದು? ಮಗಳೇ ಸುಮಿ ಅಲ್ವೇ? ಹೂ ಕಣಮ್ಮ, ಸುಮಾರ್ತೇನೆಯ. ಇದೇನು ನಮ್ಗಿನ್ನ ಒಂದು ಅದೋ ಗೊತ್ತಿನ ಕುಂತಿದ್ದಂಗೆ ಅವಳೆ. ಆದರೆ ಇವಳಿಗೇನು ದುರಂಕಾರ ಏನು ಕಮ್ಮಿ ಇಲ್ಲ, ಸ್ಯಾನೇನಿಯ. ನಮ್ಮ ಜೊತೆ ಏನಿಯ ಜೋರಾಗಿ ಕಿತ್ತಾಡ್ಕೊಂಡು ಹೋಗಿದ್ಲವತ್ತು. ಇದೇನು ಮಕ ಎಲ್ಲ ಪಂಚರ್ ಆಗೋಗ್ಬಿಟ್ಟೈತಲ್ಲ. ಯೋನೋ ಕಣಮ್ಮ, ಯಾಕಾಗೈತೆ ಏನೋ ನಾ ಕಾಣೆ. ಮಕ ಈ ಕೈ ಎಲ್ಲ ಕಿತ್ಕೊಂಡು ಹೋಗೈತಿ. ಇಲ್ಲನ ಬಿದಿಕಿದ್ದು ಆಕ್ಸಿಡೆಂಟ್ ಆಯ್ತೇನೋ. ಆಕ್ಸಿಡೆಂಟ್ ಆದರೆ ಮನ್ಗೋಗಿ ಮನಿಕೋಬೇಕು ತಾನೆ. ಇದು ಯಾಕೆ ಬಂದ್ಬಿಟ್ಟು ಹಿಂಗೆ ಕುಂತವಳಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ. ಮಾತಾಡ್ಸನೆ ಹೋಗ್ಬಿಟ್ಟು ಯೋನು ಅಂತ ಹೇಳ್ಬಿಟ್ಟು. ಆದ್ರೆ ಇವಳು ಭಾಳ ಡೇಂಜರ್, ಏನು ಸುಲಭವಾದ ಅಂತ ಸಾಮಾನ್ಯದವಳಲ್ಲ ಇವಳು. ಆದರೂ ಬಾ, ನಾವು ಬೀದಿ ಪಲ್ಲಾಗ ಅಬ್ಬೆ ಪಲ್ಲಿಗಳಾಗಿದ್ದೀವಿ. ಇವಳು ಮೇ ಬಿ ನಮ್ಮ ಥರ ನೀನೇ ಆಗವಳೆ ಅಂತ ಅನ್ನಿಸ್ತದೆ. ಬಾ ಹೋಗ್ಬಿಟ್ಟು ಕೇಳೋಣ ಏನು ಸಮಾಚಾರ ಅಂತ. ಸುಮ್ಮನೆ ಕೇಳ್ಬಿಟ್ಟು ಹೋಗೋಕ್ಕೆ ನನ್ನ ಇದಾಯ್ತದ? ಬಾ ಕೇಳೋಣ ಬಾ. ಬಾರಮ್ಮ. ನಮ್ಮಂಗೆ ಆಗವಳೆ ಅನ್ನಿಸ್ತದೆ. ಕೇಳೋಣ ಅಂತಿದ್ದ, ಕೇಳೋದ್ರ ತೆಪ್ಪೇನು ಬಾ. ಸುಮಾ, ಒಯ್ ಸುಮಾ. ಓ ಮಮತಾ, ಏಳಮ್ಮ. ಇದೇನೇ ಮಕ ಎಲ್ಲ ಪಂಚರ್ ಮಾಡ್ಕೊಂಡ್ಬಿಟ್ಟಿದ್ದೀಗಲ್ಲ, ಯೋನಾಯ್ತು? ಯಾರ ಸರಿಯಾಗಿ ಇಕ್ಕಿದ್ದಂಗವ್ರ ಇಲ್ಲ ಎಲ್ಲನ ಬಿದಿಗಿತ್ತ? ಅಯ್ಯೋ ಯೋನು ಅಂತ ಹೇಳಿ ಹೋಗಿ ಎಲ್ಲ ಹಾಳಾಗೋಯ್ತು, ಎಲ್ಲ ಯಾಕೊಟ್ಟೋಯ್ತು. ದರಿದ್ರೆ ನನ್ನ ಮಗ ಅವನಲ್ಲ, ಅವನೇ ಸರಿ ಇಲ್ಲ. ನನ್ನ ಸೊಸೆ ಎಲ್ಲನೂ ಅವನ್ನ ಕರ್ಕೊಂಡು ಬುಟ್ಟಿಗಾಕಬಿಟ್ಟವಳೆ. ಇಷ್ಟು ದಿನ ನನ್ನ ಮಗ ಏನೂ ದುಡಿತಿರ್ಲಿಲ್ವಲ್ಲ, ಏನೂ ದುಡಿದಿದ್ದಾಗ ಆವಾಗ ಎಲ್ಲನೂ ನನ್ನ ಜೊತೆಗೆ ನೆಟ್ಟಗಿದ್ದ. ಆದರೆ ಇವಾಗೆಲ್ಲ ದುಡಿಯೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಕ್ಕೆ ಅವಳಲ್ಲ ನನ್ನ ಮನೆಯಾಳ ಸೊಸೆ ಬುಟ್ಟಿಗೆ ಹಾಕೊಂಬಿಟ್ಟು ಇವಾಗ ಮನೆಯಾಗ ಮಡಿಕೊಂಡವಳೆ. ಹೋಗಿ 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 ಅಂತ ನನ್ನ ಮಗಂಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿಬಿಟ್ಟೆ. ಅವನಲ್ಲಮ್ಮ ನಿನ್ನ ಅಳಿಯ ಮನೆಯಾಳ ನನ್ನ ಮಗ, ಅವನೇ ಅವನ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಅದು ಏನೇನು ಹೇಳ್ಕೊಟ್ನ ಏನು ಮಾಡಿದ್ನೋ ಮನೆಯಾಳ ನನ್ನ ಮಗ ನಿನ್ನ ಅಳಿಯ ಗೊತ್ತಿಲ್ಲ ನನಗೆ. ನನ್ನ ಮಗನ ದೂರ ಮಾಡಿಬಿಟ್ಟ. ಅದು ಯಾವುದೋ ಬಟ್ಟೆ ಅಂಗಡಿನಾಗೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಬಿಟ್ಟವ್ರಲ್ಲ ಇಬ್ರು. ನಿನ್ನ ಅಳಿಯನ ಜೊತೆ ಸೇರೋ ಗಂಟ ನೆಟ್ಟಗಿದ್ದ. ನಿನ್ನ ಅಳಿಯನ ಜೊತೆ ಸೇರಿದ್ದೇನೆ ನೀ ತಡ ಕೆಟ್ಟು ಕೆರೆ ಹಿಡಿದ್ಬಿಟ್ಟವನಿ. ಓ ನನ್ನ ಅಳಿಮಯ್ಯ ಅಂತ ಯಾಕಂತೀಯ ಬಾ. ಅವನಿಂದ ನಾವು ಒಳಗೋಗಿದ್ದೀವಿ, ಅವನು ನಮಗೆ ಸರಿಯಾಗಿ ಏನೇ ಕೈ ಎತ್ಬಿಟ್ಟು ಕೈ ಕೊಟ್ಟವು ನಮಗೂ ಸರಿಯಾಗಿ. ಅಯ್ಯೋ ನೀನು ಯಾಕೆ ಕೇಳಿಯ? ಅವನ ಕತೆಯ ಬೋಲ್ ಸರಿ ಇಲ್ಲ ಅವನು, ದರಿದ್ರು ನನ್ನ ಮಗ. ನಮಗೂ ಕೈ ಕೊಟ್ಬಿಟ್ಟು ಆ ಶಾಂತಮ್ಮಳಲ್ಲ, ಆ ಶಾಂತಮ್ಮನ ಜೊತೆ ಹೋಗ್ಬಿಟ್ಟವನಿ ನನ್ನ ಮಗಳು ಕೈ ಕೊಟ್ಬಿಟ್ಟು. ಹೌದೇ? ನಾನು ಕೇಳ್ಪಟ್ಟೆ ಮದುವೆ ಆಯ್ತಂತೆ ಅಂತ ಹೇಳ್ಬಿಟ್ಟು. ಅಲ್ಲ ನೋಡ್ದ ಇವರು ಗೊತ್ತಿ ಇಲ್ದಿದ್ದಾಗ ಎಲ್ಲನೂ ನಮ್ಮ ಪರವಾಗಿರ್ತಾರೆ, ನಾವು ಅವ್ರ ಪರವಾಗಿರ್ತೀವಿ. ಗೊತ್ತಿ ಇಲ್ದಿದ್ದಾಗ ಒಂಚೂರು ಪುಳ 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 ಅಂತ ದುಡ್ಡಾಡ್ತು ಅಂತ ಹೇಳಿದ್ರೆ ಸಾಕು, ಆಗಲೇ ನಮಗೆ ಕೈ ಕೊಟ್ಬಿಟ್ಟು ಕೈ ಎತ್ಬಿಟ್ಟು ಆಮೇಕಿಂದ ಹಂಗೇನೇ ಹೊಂಟೋಗ್ಬಿಡ್ತಾರೆ. ದುಡ್ಡು ಬಂದಿದ ತಕ್ಷಣ ಇವ್ರಿಗೆಲ್ಲ ಬ್ಯಾರರು ಬೇಕು, ದುಡ್ಡು ಇಲ್ದಿದ್ದಾಗ ಮಾತ್ರ ನಾವು ಬೇಕು. ಅಯ್ಯೋ ನೀವು ಸರಿಯಾಗಿ ಹೇಳ್ತಿದ್ದೀರಾ. ನನ್ನ ಗಂಡಂತ ಕಾಸಿಲ್ದಿದ್ದಾಗೆಲ್ಲ ನನ್ನ ಜೊತೆನೇ ಇದ್ದ. ಈಗ ಅದು ಎಲ್ಲೋ ಬಟ್ಟೆ ಅಂಗಡಿನಾಗೆ ಕೆಲಸ ಸೇರ್ಕೊಂಡಿದ್ದಕ್ಕೆ ಈಗ ನಾನು ಬೇಕಾಗಿಲ್ಲ. ನಾನು ಬೇಕಿಲ್ಲ. ಯೋನಿದ್ರು ಇವಾಗ ಅವಳು ಯಾವ ಬೇಕಲ್ಲ ಶಾಂತಮ್ಮನ ಜೊತೆ ಏನೇ ಇರೋದು. ನಾವು ಶತಾಗತ ಪ್ರಯತ್ನ ಪಟ್ಬಿಟ್ವಿ. ನಾವು ಏನೇನೋ ಮಾಡಿ ಏನೇನೋ ಬಿಟ್ಟು ಏನೇನೋ ಮಾಡಿದ್ವಿ, ಆಯ್ತಾನೆ ಇಲ್ಲ ನಮಗೂ. ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಇವಾಗ ನಾವು ಒಂದು ಹೊಲ್ದ ಕೆಲಸಕ್ಕೆ ಅಂತ ಹೇಳ್ಬಿಟ್ಟಿದ್ದೀವಿ. ಇವಾಗ ಕಳೆ ಕೀಳಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಹೊಂಟಿದ್ವಿ. ಇನ್ನೇನು ಮಾಡೋಕ್ಕಾಯ್ತದೆ? ಊಟಕ್ಕೆ ಹೊಂದಿಸ್ಕೋಬೇಕಲ್ಲ. ನಮ್ಮ ಅಪ್ಪನೂ ಅತ್ತೆ ಹೊಂಟೋಯ್ತು ನಮ್ಮನ್ನು ಬಿಟ್ಬಿಟ್ಟು. ನಾವು ಸರಿ ಇಲ್ವಂತೆ, ಅವ್ರು ಮಾತ್ರ ಸರಿ ಇರೋದಂತೆ. ಅದಕ್ಕೆ ಹೊಂಟೋಯ್ತು. ನಾನು ನಮ್ಮಮ್ಮ ಅದಕ್ಕೆ ಹೋಯ್ತಾ ಇದ್ದೀವಿ. ಇವಾಗ ಹೋಗ್ಬೇಕು.
ನಿಮ್ಗೆ ಉಳ್ಕೊಳಕ್ ಮನೇನೋ ಗುಡಿಸ್ಲು ಪಡಸ್ಲುನೋ ಐತೆ. ನಮ್ಗೆ ಅದು ಗತಿ ಇಲ್ವೇ ನನಗೆ. ದೇವಸ್ಥಾನದಾಗ ಮನೆ ಕತ್ತೀವ್ನಿ, ಅಲ್ಲೋ ಸೊಳ್ಳೆ ಪಳ್ಳೆಲ್ಲ ಕಚ್ತವೆ. ಸುಳಿ ಸುಳಿ ಅಂದರೆ ಸುಳಿ. ಅಯ್ಯೋ, ನನಗೂ ಏನು ಮಾಡ್ತೀಯ, ಬ್ಯಾರೆ ದಾರಿ ಇಲ್ಲ. ನನ್ನ ಮಗಂಗೆ ನಾನೀಗ ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಮ್ಯಾಲ ಕರುಣೆನಿಯ ಗೊತ್ತಿಲ್ಲ ಕಣ. ಏನು ಮಾಡೋಕ್ಕಾಯ್ತದೆ. ನಾವು ಇರೋದು ಗುಡಿಸ್ಲಿನಾಗೆ ಸುಮಾ, ನಾವು ಕಷ್ಟಪಟ್ಕೊಂಡು ಗುಡಿಸ್ಲಿನಾಗೆ ಏನೇ ಜೀವನ ಮಾಡ್ತೀವ್ರಿ. ಏನು ಮಾಡೋಕ್ಕಾಯ್ತದೆ, ನಮ್ಮ ಕರ್ಮ, ನಮ್ಮ ಕಷ್ಟ ಬೀಳಲೇಬೇಕಲ್ಲ. ಅದಕ್ಕೆ ಈಗ ಹೋಗಿ ಕೂಲಿನಲ್ಲಿ ಮಾಡಿದ್ರೆ ಕಾಸು ಕೊಡ್ತಾರೆ, ಒಂದು 250 ಕೊಡ್ತಾರೆ. ಅದ್ರಾಗ ಅಕ್ಕಿ ಪಕ್ಕಿನ ಇವು ತಂದು ಮಾಡ್ಕೊಂಡು ತಿನ್ನೋದು ಅಷ್ಟೇನೆ. ಅವ ಇನ್ನು ಹೊಲ್ದಾಗ ಗುಡಿಸ್ಲಿನಾಗಿರೋಕೆ ಒಂಚೂರು ಜಾಗ ಕೊಟ್ಟವನು ಏನದ್ ಬಿಟ್ರೆ ಇನ್ನೇನು ಇಲ್ಲ. ಒಂಚೂರು ಅಲ್ಲೆಲ್ಲ ಹೊಲ ಕೈಯೋದಕ್ಕೂ ಮಾಡೋದಕ್ಕೂ ಒಂಚೂರು ಕಾಸು ಕೊಡ್ತಾನೆ. ಅದ್ರಾಗೆ ನಮ್ಮ ಜೀವನ ನಡೀತೈತೆ. ನಾನು ನನ್ನ ಮಗಳು ಅವ್ರು ಹೇಳ್ದಾಗೆಲ್ಲ ಕೂಲಿಗೆ ಹೋದ್ರೆ ಅದಕ್ಕೂ ಕಾಸು ಕೊಡ್ತಾನೆ, ನೋಡ್ಕೊಳ್ಳೋದಕ್ಕೂ ಕಾಸು ಕೊಡ್ತಾನೆ. ಅಯ್ಯೋ, ಆ ಮನೆನಾಗ ಅದೇನು ಮನೆಯೆಲ್ಲ ಗುಡಿಸ್ಲು ನಾವು ಅನುಭವಿಸ್ತಿದೀವಿ ಕಷ್ಟವಾ. ಹಿಂಗೆ ಅಂತೀನಿ ಅಂತ ಇದು ಮಾಡ್ಕೋಬೇಡಿ. ದಯವಿಟ್ಟು ನಿಮ್ಮ ಜೊತೆ ನನ್ನೂ ಕರ್ಕೊಂಡು ಹೋಗ್ತೀರಾ ಕೂಲಿಗೆ? ನಾನುವೇ ಬರ್ತೀನಿ. ನನಗೂ ಏನಾರ ಊಟಕ್ಕೆ ಹೊಂದಿಸ್ಕೋಬೇಕು ಅಂತ ಇವಾಗ ಅರ್ಥ ಆಯ್ತೈತೆ. ನನ್ನ ಮಗ ಕೈ ಕೊಟ್ಟ, ನನ್ನ ಗಂಡನೂ ಕೈ ಕೊಟ್ಟ, ಸೊಸೆ ಕೈ ಕೊಟ್ಲು. ಇನ್ನು ನಾನು ಕೂಲಿ ಮಾಡ್ಕೊಂಡು ತಿಂದಿದ್ದಂಗೆ ಇನ್ನು ಯಾವ ಇದೂ ಇಲ್ಲ. ನಡೀರಿ, ಕೂಲಿ ಮಾಡ್ಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ನಾನು ಬಂದು ಇತ್ತಿನತ್ತಾಗೆ. ಪಾಪ ನಿಮ್ಮ ಮಗಳು ಮಕ್ಕ ನೋಡ್ರೆ ನನಗೂ ಬೇಜಾರಾಯ್ತದೆ. ನನಗಂತೂ ಮಗ ಕೈ ಕೊಟ್ಟ, ನಿನಗಂತೂ ಮಗಳು ಕೈ ಕೊಡಲಿಲ್ಲ ನೋಡು. ಎಷ್ಟು ಸೂಪರಾಗೆ ನಿನ್ನ ಜೊತೆಯಾಗೆ ನೀ ಅವಡೆ. ಅದಕ್ಕೆ ಹೇಳೋದು, 7 ಮಕ್ಳು ಇರಬೇಕು ಅಂತ ಹೇಳ್ಬಿಟ್ಟು. ನಾನು ಬರ್ತೀನಿ, ಬರ್ರಿ. ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟನ ಬರ್ತದೆ, ಕಷ್ಟಪಟ್ಟು ದುಡಿದ್ರಿ. ಕೂಲಿಗೆ ನೀವು ಹೋಗೋಣ. ಸರಿ ಬಾ, ಕಳೆ ಕೀಳ್ಬೇಕು, ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ಬೇಕಂತೆ. ಬಾ, ಇನ್ನೊಂದು ಆಳನ್ ಕರ್ಕತೀನಿ ಅಂದರೆ ಅವ್ರೇನು ಬ್ಯಾಡ ಅನ್ನಕ್ಕಿಲ್ಲ. ಬಾ, ಇನ್ನೇನು ಮಾಡೋಕ್ಕಾಯ್ತದೆ. ನೀನು ನೋಡ್ರಿ ಅಯ್ಯೋ ಅನ್ನಿಸ್ತದೆ. ಮಾಕ ಬೇರೆ ಪಂಚರ್ ಮಾಡ್ಕೊಂಡು ಕುಂತಿದ್ದೀಗ. ನಡಿ, ಹೋಗೋಣ ನಡಿ. ಯಪ್ಪ, ದೇವ್ರ ಥರ ಬಂದ್ಬಿಟ್ರೆ ನೀವಂತೂ. ನಾನಾಗ ನಾನು ಹೆಂಗಪ್ಪ ಹೋಗಿ ಕೂಲಿ ಕೇಳಲಿ ಅನ್ಕತಿದ್ದೆ. ಬರ್ರಿ ಬರ್ರಿ, ಹೋಗೋಣ ಬರ್ರಿ ಮತ್ತೆ. ಪಾಪ ಕಣಮ್ಮ, ಇವತ್ತೇ ನೋಡ್ರೆ ಅನ್ನಿಸ್ತದೆ. ನಮ್ಮಂಗೆ ಏನೇ ಮೋಸ ಹೋಗ್ಬಿಟ್ಟೈತಿ. ನಾವು ನನ್ನ ಗಂಡಿಂದ ಮೋಸ ಹೋಗಿದ್ದೀನಿ, ಇವನು ಅಳಿಯನ ಮಗನಿಂದ ಮೋಸ ಹೋಗೋರೆ. ನೀನು ಅಳಿಯನಿಂದ ಮೋಸ ಹೋಗಿದ್ಯಾ ಅಷ್ಟೇನೇ. ಅಪ್ಪನೂ ಮೋಸ ಮಾಡ್ತೀನಿ ನಿನಗೆ. ನೋಡಿ ಹೋಗೋಣ. ಏನು ಮಾಡ್ಬೇಕು ಹೇಳು? ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ಲ ನಾನು? ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ಬೇಕು. ಸಂಜೆ ಆದರೆ ಹಸನ ಅಲ್ಟ ಕೊಡಿಬೇಕು. ಏನು ಮನೆಯಾಗ ಎಷ್ಟು ಜನ ಇದ್ರು ಕೇಳಲ್ಲ. ನೀನು ಕೂಲಿಗೆ ಬಂದರೆ ಕೂಲಿಗೆ ಎಲ್ಲ ಕೊಡ್ತಾರೆ, ನೀನೇನು ಚಿಂತೆ ಮಾಡೋಂಗಿಲ್ಲ. 250 ಕೊಡ್ತಾರೆ. ತಗೊಂಡು ಊಟ ಗಿಟ್ಟು ಹೊಂದಿಸ್ಕೋಬೋದು. ನಾವು ಮೈ ಬಗ್ಸ್ ಕಷ್ಟಪಟ್ಬಿಟ್ಟು ದುಡಿದ್ರೆ ಏನೂ ತೊಂದರೆ ಆಗೋಕ್ಕಿಲ್ಲ. ಮೈ ಬಗ್ಸ್ ದುಡಿಯನ್ ಬರ್ರಿ, ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಆ ಕಡೆಯಿಂದ ಕಿತ್ಕೊಬತ್ತೀನಿ, ನೀನು ಆ ಸಾಲ ಹಿಡ್ಕ, ನನ್ನ ಮಗಳು ನಾನು ಈ ಕಡೆ ಒಬ್ರು ಆ ಕಡೆ ಒಬ್ರು ಸಾಲ ಹಿಡ್ಕೊತೀವಿ. ಪಟ 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 ಕಿತ್ತಾಕ್ಬಿಡೋಣ. ಅವಯ್ಯ ಬಂದರೆ ತಿರ್ಗಾ ಅರ್ಧಂಬರ್ಧ ಕೆಲಸ ಮಾಡ್ತೀರಾ 3 ಜನ ಆಳುಗಳು, ನಾನು ಕಾಸು ಕೊಡೋಕ್ಕಿಲ್ಲ ಅಂತಾನೆ. ಸರಿ ಆಯ್ತು, ನಾನು ಆ ಕಡೆ ಬೊಕ್ಕಿ ಕೀಳ್ತಿರ್ತೀನಿ, ನೀವು ಈ ಕಡೆ ಎಲ್ಲ ಕಿತ್ತಾಕ್ಬಿಡಿ. ಸಾಲ ಆಗಿರೋದೆಲ್ಲನೂ ನಾನು ಕಿತ್ತಾಕ್ತೀನಿ. ನಾವೆಲ್ಲ ಒಂದು ಕಾಲ್ದಾಗ ಕಣಮಿ, ನಾನು ನಿಮ್ಮ ಅತ್ತೆ ಎಲ್ರೂ ಒಂದು ಕಾಲ್ದಾಗೆ ಜೊತೆಯಾಗಿ ಒಂದೇ ಮನೆಯಾಗ ದೊಡ್ಡ ಸಂಸಾರ ಹೆಂಗಿದ್ವಿ ಗೊತ್ತೇ? ಬೋ ಸಂದಕ್ಕಿದ್ವಿ ಅವಾಗ ಎಲ್ಲನೂ. ನಿಮ್ಮ ಅಪ್ಪನೇ ನಿಮ್ಮ ಅಪ್ಪವನ್ನೆಲ್ಲ ದರಿದ್ರು ನನ್ನ ಮಗ. ಆ ಶಾರದಿನ ಮದುವೆ ಮಾಡ್ಕೊಂಬಿಟ್ಟು ನನಗೆ ಕೈ ಕೊಟ್ಬಿಟ್ಟ. ಆಮೇಕಿಂದ ನಾನು ಬಂದು ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ನೋಡು ಕಷ್ಟಪಡ್ತಾನೇ ಇದ್ದೀನಿ ನಾನಂತೂ. ಸುಮ್ಮಂದೂ ನನ್ನ ಆದ್ನಿ ಅವಾಗ ಪಾಪ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಅವಳು ಗಂಡ ಸೋಮಾರಿ ಆಗಿದ್ದೆ, ತಂದಾಗ್ತಿರ್ಲಿಲ್ಲ. ಸೋಮಾರಿ ನನ್ನ ಮಗ ಅಂದರೆ ಸೋಮಾರಿ ನನ್ನ ಮಗ 10 ರೂಪಾಯಿ ತಂದಾಗ್ತಿರ್ಲಿಲ್ಲ. ಅವಾಗೆಲ್ಲ ಎಷ್ಟು ಕಷ್ಟಪಡ್ಕೊಂಡು ಜೀವನ ಮಾಡಿ ಇವತ್ತು ನೋಡಿ ಅಂತ ಗತಿ ಬಂತು. ನಮ್ದೆಲ್ಲ ತುಂಬಿ ಸಂಸಾರ ಮಗಳೇ, ತುಂಬಿ ಸಂಸಾರ. ನಿಮ್ಮ ಅಪ್ಪನಿನ ಹುಟ್ಟಿದ ಮೇಲೆ ಹೆಣ್ಣು ಮಗ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ದೌಡ ಹೊಂಟ್ಬಿಟ್ಟ. ಅಯ್ಯೋ, ಹೊಸಿ ಕಷ್ಟಪಟ್ಟಿಲ್ಲ. ಏನು ಸುಮಾ, ನಿಂಗೂ ಎಲ್ಲ ಗೆಪ್ತಿ ಆಯ್ತಾ? ಹೆಂಗಕ್ಕ ಮರೆಯೋಕ್ಕಾಯ್ತದೆ ಆ ದಿನಗಳನ್ನ? ಹೆಂಗೋ ಅವಾಗೆ ಸಂದಕ್ಕಿತ್ತು. ಆ ದಿನಗಳೆಲ್ಲ ಮರೆಯೋಕ್ಕಾಯ್ತದ ಹೇಳು? ಅಂಥ ದಿನಗಳನ್ನ ಹೇಳು, ಮರೆಯೋಕ್ಕಂತೂ ಆಗಕ್ಕಿಲ್ಲ. ಅಂಥ ದಿನಗಳು ಏನು ಮಾಡೋಕ್ಕಾಯ್ತದೆ. ಇವತ್ತು ಎಂಥ ಗತಿ ಬಂತು ನೋಡಿ ನಮ್ಗಂತೂ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಂಬೇಡ ಮಮತಾ. ನಿಮ್ಮ ಮನೆಯಾಗೆ ನಾನು ಇದು ಬಿಡ್ತೀನಿ, ಇರಿಸ್ಕೊಂಬಿಡು ಸರಿನೇ? ನಿಮ್ಮ ಮನೆಯಾಗೆ ನಾನು ಬಂದು ಇಲ್ಲೇನೇ ಇದು ಬಿಡ್ತೀನಿ ಹೆಂಗೋನು ನಿಮ್ಮ ಮನೆಯಾಗೆ ಇದು ಮಾಡ್ಕೊಂಡು. ದಯವಿಟ್ಟು ಇಲ್ಲ ಅಂತನ್ಬೇಡ. ದೇವಸ್ಥಾನದಾಗೆ ನನಗೂ ಮನ್ಗಿ ಸೊಳತ್ಕೊಬಿಟ್ಟು ಒಂಥರ ಆಗೋಗ್ಬಿಟ್ಟೈತೆ ನನಗಂತೂ. ಇಲ್ಲ ಅಂತ ಅನ್ಬೇಡ ಕಣಮ್ಮಿ. ಬಂದ್ಬಿಟ್ಟು ನಾನು ನಿಮ್ಮ ಮನೆಯಾಗೆ ನಿಮ್ಮ ಮನೆಗೆ ಬೇಕಾದ್ರೆ ದುಡ್ದಿದ್ದು ಕೂಲಿ ಕಾಸೆಲ್ಲ ಹಂಚ್ಕೊಂಡು ಅಲ್ಲೇನೇ ರೇಷನ್ ಪಾಸನ್ ತಗೊಂಬಿಟ್ಟು ಬಂದು ಅಡುಗೆ ಮಾಡ್ಕೊಂಡು ತಿನ್ನನಿ. ಎಲ್ಲರೂ ಕೈ ಕೊಟ್ಬಿಟ್ರು. ನನಗೂ ಆಳ್ಬಾವಿಗೆ ಬೀಳನಿ ಅಂತಲ್ಲಿ ಕುಂತಿದ್ದೆ. ಏನೋ ನೀವು ಬಂದಿದ್ದಕ್ಕೆ ನನಗೂ ಒಂತಾಗ ಧೈರ್ಯ ಬಂದ್ಬಿಡ್ತು. ಸರಿ ಬಿಡು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಬಂದೆ. ಇನ್ನೊಂದು ಕಿತ ನಾನು ನೀವು ಚೆನ್ನಾಗಿರೋಣ, ಕಿತ್ತಾಡ್ಕೊಳ್ಳೋದೇನೇ ಬೇಡ. ಇಬ್ರು ಸಂದಕ್ಕಿರೋಣ ಸರಿನಾ? ಇನ್ಮೇಲೆ ನಾನು ಜಗಳ ಪಗಳ ಅಂತ ಏನು ಮಾಡ್ಕೊಳಕ್ಕಿಲ್ಲ. ನಾನು ಹಣೆ ಬರಹ ಹಿಂಗೆ ಆಗ್ಬಿಟ್ಟೈತೆ. ನೀವು ಸಂದಕ್ಕೆ ಏನೇ ಇರೋಣ. ಏನು ಮಾಡೋದು ಮಗಳೇ, ಏನು ಹೇಳೋದು? ಅಂತ ಹೇಳು.
ಇನ್ನೇನು ಮಾಡ್ತೀಯ ಕಣಮ್ಮ. ಅವರು ಕಷ್ಟಕ್ಕೆ ಏನಿ ಅವ್ರೆ, ನಾವು ಕಷ್ಟಾಗಿದ್ದೀವಿ. ಇಬ್ರು ಹೆಂಗೋ ಒಂದ್ ಮಾಡ್ಕೊಂಡು ಒಂದಾಯ್ಕೊಂಡಿರ್ತದೆ ಹ್ಞೂ ಅಂತ ಹೇಳು. ಏನ್ರಮ್ಮ ಇನ್ನೂ ಮುಗಿಲಿಲ್ವೇ? ಪಟ 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 ಕಿತ್ತಾಕ್ರಿ. ಹಾ, ಮೂರಾಳ್ ಬಂದಿದ್ದೀರಾ ಈ ಸತಾದ್ರೂ ಮಾಡಿದ್ದಂಗೆ ಇನ್ನು ಇಷ್ಟು ನಿಧಾನಕ್ಕೆ ಹಿಂಗ್ ಬಿಡಿಸ್ಕೊಂಡು ಕುಂತ್ಕೊಂಡ್ರೆ ನಿಧಾನಕ್ಕೆ ಹಂಗ್ ಪಟ 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 ಕಿತ್ಕೊಂಡು ಹೋಯ್ತಿರ್ಬೇಕು. ಇಲ್ಲಣ್ಣ ಇನ್ನೇನು ಆಯ್ತು. ಪಟ 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 ಮಾಡಾಕ್ಬಿಡ್ತೀವಿ ಹೇಳಿ. ಆಗ ಸುಮ್ಮನೆ ಎಕ್ಸ್ಟ್ರಾ ಕರ್ಕೊಂಡು ಇರ್ಲಿ ಅಂತ ಹೇಳ್ಬಿಟ್ಟು ಒಬ್ರಾದ್ರು ಬೇಗ ಬೇಗ ಮುಗಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತ ಅನ್ಕೊಂಡಿದೀವಿ. ಹೊಲ್ದಾಗೆ ನಾವು ಇಬ್ರೇನಿಯ ಭಯವಾಯ್ತದ ನಮ್ಗೂನುವೆ. ಅದಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾ ಇದ್ವಿ. ಇನ್ನೇನು 3 ಜನವೇ ಕೆಲಸ ನೋಡ್ಕೊಂಡು ತೋಟ ಕೈಕೊಂಡಿತ್ತೀವಿ ಬಿಡಿ. ಎಲ್ರು ಗಂಡಾಳುಗಳು ನಿಕ್ಕೊಂಡ್ರೆ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ನಿಕ್ಕಳಂಗ ಆಯ್ತಮ್ಮ ಹೆಣ್ಣಾಳುಗಳ್ನ. ಆ ಇವನು ಬಂದ್ಬಿಟ್ಟು ರಾತ್ರಿ ಹೊತ್ನ ಕುದ್ಕೊಂಡು ಒತ್ಕೊಂಡು ಹೋಗೋದು ಸ್ಯಾನೆ. ಒಸಿ ನೋಡ್ಕೊಳ್ಳಿ, CC ಕ್ಯಾಮ್ರಾ ಸಾಕ್ಸಿವ್ನಿ ಹಂಗೋ ಹಿಂಗೋನುವೆ. ಅದು ಎಲ್ಲ ಈಗ ಕಳ್ಸ್ಕೊಂಡು ಬಿದ್ದೋಗ್ಬಿಟ್ಟೈತಿ. ಆದ್ರೂ ಜನಗಳಿಗೆ ಭಯ ಇರಲಿ ಅಂತ ಒಸಿ CC ಕ್ಯಾಮ್ರಾ ಐತಿ ಅನ್ನಂಗೆ ಇಕ್ಕಿವ್ನಿ ಇರ್ಲಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ನೀವು ಅದು ಇದು ಅಂತ ಇದು ಮಾಡಕ್ ಹೋಗ್ಬೇಡಿ. ಒಸಿ ನೋಡ್ಕೊಳ್ರಿ ಆ ಕಡೆ ಈ ಕಡೆ ಎಲ್ಲನೂ. ಸರಿ ಇಲ್ಲ ಇಲ್ಲೆಲ್ಲ ಹೊಲದ ಇದ್ರಾಗೆ ಹೆಂಗೋ 3 ಜನ ಇರ್ತೀನಿ ಅಂದ್ರಲ್ಲ ಇರಿ. ಇನ್ನೇನು ಮಾಡೋಕ್ಕಾಯ್ತದೆ ನಿಮ್ಮ ಕಷ್ಟಗಳು ನಾನು ನೋಡಿದ್ದೀನಿ. ಆದ್ರೆ ನೋಡ್ಕೋಬೇಕು ನೀಟಾಗಿ. ಹೊಲದ ಕೆಲಸ ಎಲ್ಲ ಹೇಳ್ದಾಗೆಲ್ಲ ಬಂದು ಮಾಡ್ತಿರ್ಬೇಕು. ಹಂಗೆ ಮಾಡ್ತೀನಿ ಅಂದ್ರೆ ಮಾತ್ರ ಇರಿ. ಇಲ್ಲ 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 ಅಣ್ಣ, 3 ಜನವೂ ಬಂದು ಮಾಡ್ತೀವಿ. ಸುಮಾ ನಾನು ನನ್ನ ಮಗಳು 3 ಜನವೇ ಬಂದು ಮಾಡ್ತೀವಿ. ಒಂಚೂರು ಕೂಲಿ ಒಂದು ಕೊಡಿ ಸಾಕು. ನೀವು ರೇಷನ್ ಕೊಡ್ಲಾರು ಕೂಲಿ ನೋಡ್ಕೊಳಕ್ಕೆ ಒಂಚೂರು ಕಾಸು ಕೊಟ್ರಿ ನಾವೇ ಹೆಂಗೋನ್ವೇ ಅಡುಗೆ ಪಡ್ಗೆ ಮಾಡ್ಕೊಂಡು ತಿನ್ಕೋತೀವಿ ಕಣ. ಇಲ್ಲ ಅಂತ ಅನ್ಬೇಡ. ಸರಿ ಆಯ್ತು ಪಾಪ ಏನೋ ಮಾಡ್ರಮ್ಮ. ಹೆಣ್ಮಕ್ಳು 3 ಜನನೂ ಕಷ್ಟ ಆಗಿದ್ದೀರಾ. ನನಗೂ ತೋಟದ ಕೆಲ್ಸಗಳಾಗಬೇಕು. ಈಗ ಎಲ್ಲನೂ ಆಳುಗಳು ಸಿಗೋದೇ ನೀನು ಕಷ್ಟ ಆಗೋಗ್ಬಿಟ್ಟೈತಿ. ಇನ್ನು 3 ಜನವೇ ಕೇಳಿ ಇನ್ನು ಹೇಳ್ದಾಗೆಲ್ಲ ಗೊತ್ತಿಲ್ಲ ಅನ್ನೋದಾದ್ರಿ ಮಾಡ್ಕೊಳ್ಳಿ. ನಮ್ಮ ಅಣ್ಣ ಹೇಳ್ದ ಅವ್ರು ನೋಡ್ಕೊಳಪ್ಪ ಮಾಡ್ತಿರ್ತಾರೆ ಅಂತ. ನಮ್ಮ ಅಣ್ಣ ಬಂದಿದ್ನಂತಲ್ಲ ಮನೆ ನಿಮ್ಮ ತಾಕೆ. ನಮ್ಮ ಅಣ್ಣ ಭಾಳ ಸ್ಟ್ರಿಕ್ಟು. ಕೆಲಸ ಮಾಡಲಿಲ್ಲ ಅಂದ್ರೆ ಬಿಡಕ್ಕಿಲ್ಲ ನನ್ನಂಗಲ್ಲ. ಒಸಿ ಹುಷಾರಾಗಿ ನೋಡ್ಕೊಂಡು ಪಟ 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 ಅಂತ ಮಾಡ್ರಿ. ಇಲ್ಲ ನಮ್ಮ ಅಣ್ಣ ತೆಗ್ದಾಕ್ಬಿಡ್ತಾನೆ ಅಷ್ಟೇ ಏನೇ ಕೆಲಸದಿಂದ. ಇಲ್ಲಿ ಹೇಳೋಣ ಮಾಡ್ತೀವಿ ನಾವೂನುವೆ. ಸರಿ ಕಣ ಮಾಡ್ರಿ. ನಾಳೆಗೆ ಇನ್ನಿಬ್ರು ಹೆಣ್ಣಾಳುಗಳು ಬೇಕು ಕರ್ಕೊಂಬಿಟ್ಟು ಬಾಮಂತ. ಇನ್ನಿಬ್ರು ಬೇಕಾಯ್ತಾರೆ. ಅಲ್ಲೆಲ್ಲನೂ ಒಸಿ ಇದು ಮಾಡಿಸ್ಬೇಕಿತ್ತು. ಅದೇ ಹೂವಿನ ಗಿಡಗಳು ತರಿಸಿದ್ವಿ ಎಲ್ಲನೂ ನಾಟಿ ಮಾಡಿಸ್ಬೇಕಿತ್ತು. ಇನ್ನೊಂದು ಇಬ್ರನ್ನ ಕರ್ಕೊಂಬಿಟ್ಟು ಬಂದು ನಾಟಿ ಮಾಡ್ಬಿಡ್ರಿ. ಸರಿ ಅಣ್ಣ ಆಯ್ತು. ಮಾಡ್ತೀವಿ ಹೇಳು. ಸರ್ ಕಿತ್ಕೊಂಡು ಹೋಗ್ರಿ. ಇನ್ನೇನು ಸುಮಾ ಕೆಲಸ ಮಾಡ್ತಿರ್ತಾನೆ ನೀನು. ಆಗಕ್ಕಿಲ್ಲ ಅಂತ ಮದ್ವೆ ಕೊಡೋಗಕ್ಕಿಲ್ಲ ತಾನೇ? ಏ ಇಲ್ಲಪ್ಪ ಓಡಾಗಕ್ಕಿಲ್ಲ. ನಾನೇ ಕೊಡೋಗ್ಲಿ ಮಾಡ್ತೀನಿ ಹೇಳು. ಇನ್ನು ಏನು ಮಾಡೋಕ್ಕಾಯ್ತದೆ, ಊಟಕ್ಕಿಲ್ಲ ಅಂದ್ರೆ ಮಾಡಲೇಬೇಕಲ್ಲ. ಸರಿ ಸರಿ ಆಯ್ತು.